ಕಡೆ ಫಿಲಿಪ್ ಜೇಡಿ ಹಾಗೆ ಬ್ರಾಕ್ಸ್ ನ ಕೇಳ್ತಾನೆ, ನೀವ್ ಯಾರು ನನ್ ಮನೇಲಿ ಹಾಕಿದೀರಾ, ನನ್ನ ದುಡ್ಡನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ ಅಂತ. ಆದ್ರೆ ಇವರಿಬ್ರಿಗೆ ಮಾತ್ರ ಯಾವ ದುಡ್ಡಿನ ಬಗ್ಗೆನೂ ಕೂಡ ಗೊತ್ತಿರೋದಿಲ್ಲ. ಆದ್ರಿಂದ ಜೇಡಿ ಕೈಯನ್ನ ಕಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಬ್ರಾಕ್ಸ್ ಅವರಿಗೆ ಹೇಳ್ಬಿಡ್ತಾನೆ, ದುಡ್ಡು ಕೆಳಗಡೆ ಗ್ಯಾರೇಜ್ ಹತ್ರ ಇದೆ ಅಂತ. ಅದಕ್ಕೆ ಅವನನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಗ್ವೆನ್ಗೆ ಇವಳ ಗಂಡ ಹಾಗೆ ಮಗು ಈ ರೀತಿ ಸಿಕ್ಕಿರೋದು ಸರಿಯಲ್ಲ ಅಂತ ಅನ್ನಿಸ್ತಿರುತ್ತೆ. ಹಾಗೆ ನಾನ್ ಬಯಸಿರುವಂತ ಫ್ಯಾಮಿಲಿ ಕೂಡ ಇದಲ್ಲ ಅಂತ ಇವಳಿಗೆ ತುಂಬಾನೇ ನೋವಾಗ್ತಿರುತ್ತೆ. ಅದಕ್ಕೆ ಇದನ್ನೆಲ್ಲ ಮೊದಲು ಸರಿ ಮಾಡ್ಬೇಕು ಅಂತ ರಾರ್ಕ್ ಹತ್ರ ಬಂದು ಹೇಳ್ತಾಳೆ, ನನ್ನ ಜೀವನದಲ್ಲಿ ನಡೆದಿರುವಂತ ಒಂದು ಘಟನೆನ ಸರಿ ಮಾಡೋದಕ್ಕೆ ನನಗೆ ಮತ್ತೊಂದು ಫ್ಯಾಂಟಸಿ ಬೇಕು ಅಂತ. ಆದ್ರೆ ಎಲ್ಲರಿಗೂ ಒಂದೊಂದೇ ಫ್ಯಾಂಟಸಿ ಸಿಗೋದು ಅಂತ ಹೇಳಿ ಅವಳನ್ನ ಅಲ್ಲಿಂದ ಹೋಗೋದಕ್ಕೆ ಹೇಳ್ತಾನೆ. ಈ ಕಡೆ ಕಾಡ್ನಲ್ಲಿ ಡೇಮನ್ ಮೆಲೆನಾ ಹಾಗೆ ಮೆಡಿಸನ್ ನ ಕರ್ಕೊಂಡು ತುಂಬಾನೇ ಮಿಸ್ಟೀರಿಯಸ್ ಆಗಿರುವಂತ ಒಂದು ಗುಹೆ ಒಳಗಡೆ ಬರ್ತಾನೆ. ಹೀಗೆ ಮುಂದೆ ಬಂದಾಗ ಅಲ್ಲಿ ಒಂದು ಸ್ಟೋನ್ ಇರೋದು ಇವರಿಗೆ ಕಾಣಿಸುತ್ತೆ. ಇದೇ ಸ್ಟೋನ್ ಇಂದಾನೆ ಈ ಐಲ್ಯಾಂಡ್ ಗೆ ಬರುವಂತವರ ಫ್ಯಾಂಟಸಿಗಳು ನಿಜ ಆಗ್ತಿರೋದು. ನಂತರ ಡೇಮನ್ ಹೇಳ್ತಾನೆ, ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ನನ್ನನ್ನ ಈ ಐಲ್ಯಾಂಡ್ ಗೆ ಕಳಿಸಿದ್ರು, ಹೇಗೆ ಈ ಐಲ್ಯಾಂಡ್ ಫ್ಯಾಂಟಸಿಗಳನ್ನ ನಿಜ ಮಾಡುತ್ತೆ ಅಂತ ತಿಳ್ಕೊಂಡು ಬರೋದಕ್ಕೆ. ಯಾವಾಗ ನಾನು ಈ ಐಲ್ಯಾಂಡ್ ಗೆ ಬನ್ನೋ ತುಂಬಾ ವರ್ಷಗಳ ಹಿಂದೆ ಸತ್ತೋಗಿದ್ದಂತ ನನ್ನ ಮಗಳು ಮತ್ತೆ ಜೀವಂತಗೊಂಡ್ಲು. ಆದ್ರೆ ನನ್ಗೆ ಗೊತ್ತಾಗೋಯ್ತು ಇದೆಲ್ಲ ನಿಜ ಅಲ್ಲ, ಈ ಐಲ್ಯಾಂಡ್ ನ ಒಂದು ಮ್ಯಾಜಿಕ್ ಅಷ್ಟೇ ಅಂತ. ಈ ಸ್ಟೋನ್ ಗೆ ನೀರು ಟಚ್ ಆಗ್ತಿದ್ದಂಗೆನೆ ಅದು ಬ್ಲಾಕ್ ಕಲರ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿ ಇಡೀ ಐಲ್ಯಾಂಡ್ ಗೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಯಾರು ಈ ಬ್ಲಾಕ್ ಕಲರ್ ಲಿಕ್ವಿಡ್ ಅನ್ನ ಕುಡಿತಾರೋ ಅವರ ಫ್ಯಾಂಟಸಿಗಳು ನಿಜ ಆಗೋದಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಎಲ್ಲರಿಗೂ ಕುಡಿಯೋದಕ್ಕೆ ಅಂತ ಬ್ಲಾಕ್ ಕಲರ್ ಲಿಕ್ವಿಡ್ ಅನ್ನ ಕೊಟ್ರಲ್ಲ, ಅದು ಕೂಡ ಇದೇ ಲಿಕ್ವಿಡ್. ಆ ಲಿಕ್ವಿಡ್ ಅನ್ನ ಕುಡಿದ್ರಿಂದಾನೇ ಎಲ್ಲರ ಫ್ಯಾಂಟಸಿಗಳು ನಿಜ ಆಗ್ತಿರೋದು. ಹಾಗೆ ಇವನು ಆ ಲಿಕ್ವಿಡ್ ಅನ್ನ ಒಂದು ಬಾಟಲ್ ಗೆ ಹಾಕೊಂಡ್ ಬಂದು ಆ ಬಾಟಲ್ ನ ಹಾಗೆ ಅದ್ರ ಜೊತೆ ಒಂದು ನಂಬರ್ ಅನ್ನ ಕೊಟ್ಟು ಹೇಳ್ತಾನೆ, ನೀವು ಹೋಟೆಲ್ ಗೆ ಹೋಗಿ ನಂಬರ್ ಗೆ ಕಾಲ್ ಮಾಡಿ, ಒಂದು ಪ್ಲೇನ್ ಬರುತ್ತೆ. ಪ್ಲೇನ್ ನ ಸಹಾಯದಿಂದ ನೀವು ಈ ಐಲ್ಯಾಂಡ್ ಇಂದ ಹೊರಗಡೆ ಹೋಗಿ ಈ ಐಲ್ಯಾಂಡ್ ನ ಸತ್ಯನ ಪ್ರಪಂಚಕ್ಕೆ ಹೇಳಿ ಅಂತ. ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಮೆಡಿಸನ್ ಗೆ ಗೊತ್ತಾಗೋಗುತ್ತೆ, ಮೆಲೆನಾಗೋಸ್ಕರನೇ ನನ್ನ ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಅಂತ. ಯಾಕೆ ಈ ರೀತಿ ಮಾಡ್ದೆ ಅಂತ ಅವಳನ್ನ ಕೇಳಿದಾಗ ಮೆಲೆನಾ ಹೇಳ್ತಾಳೆ, ಯಾಕೆಂತಂದ್ರೆ ನಿನ್ನಿಂದ ನನ್ನ ಹೈಸ್ಕೂಲ್ ಲೈಫೇ ಹಾಳಾಗೋಯ್ತು ಅಂತ. ಈ ಕಡೆ ಗ್ವೆನ್ ಜೂಲಿ ಹತ್ರ ಬಂದಾಗ ಇವಳಿಗೆ ಹುಷಾರಿರೋದಿಲ್ಲ. ಅದಕ್ಕೆ ಇವಳು ಜೂಲಿಯ ಜೊತೆ ಮಾತಾಡ್ತಾ ಅವಳಿಗೆ ಹೇಳ್ತಾಳೆ, ಸ್ವಲ್ಪ ವರ್ಷದ ಹಿಂದೆ ನನ್ನ ಜೀವನದಲ್ಲಿ ಒಂದು ಘಟನೆ ನಡೀತು. ನಾನು ನನ್ನ ಅಪಾರ್ಟ್ಮೆಂಟ್ ನಲ್ಲಿ ಟೀ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಗ್ಯಾಸ್ ಲೀಕ್ ಆಗೋಯ್ತು. ಇದರಿಂದ ಅಪಾರ್ಟ್ಮೆಂಟ್ ನಲ್ಲಿ ಬೆಂಕಿ ಎತ್ಕೊಂಡು ಒಬ್ಬ ಹುಡುಗ ಸತ್ತೋದ. ಅದಕ್ಕೆ ಅವನನ್ನ ಬದುಕಿಸೋದಕ್ಕೆ ಅಂತ ಮತ್ತೊಂದು ಫ್ಯಾಂಟಸಿನ ಕೇಳೋದಕ್ಕೆ ಹೋದೆ, ಆದ್ರೆ ರಾರ್ಕ್ ಮಾತ್ರ ಆಗೋದಿಲ್ಲ ಅನ್ಬಿಟ್ಟ ಅಂತ. ಆಗ ಜೂಲಿ ಅವಳಿಗೆ ಹೇಳ್ತಾಳೆ, ನೀವು ಈಗಿರುವಂತ ನಿಮ್ಮ ಫ್ಯಾಂಟಸಿನ ಕೊಟ್ಟು ಬೇರೆ ಫ್ಯಾಂಟಸಿನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ. ಆದ್ರಿಂದ ಇವಳು ಕೂಡ ಮಿಸ್ಟರ್ ರಾರ್ಕ್ ಹತ್ರ ಬಂದು ಹೇಳ್ತಾಳೆ, ನಾನು ನನ್ನ ಫ್ಯಾಂಟಸಿನ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ. ನನ್ನ ಮಗಳು ಹಾಗೆ ಗಂಡ ಇರುವಂತ ಫ್ಯಾಂಟಸಿ ನನಗೆ ಬೇಡ. ನನ್ನಿಂದ ಪ್ರಾಣ ಹೋಗಿರುವಂತ ನಿಕ್ ಅನ್ನೋ ಹುಡುಗನ್ನ ನಾನು ಮತ್ತೆ ಬದುಕಿಸ್ಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಮತ್ತೆ ಅದೇ ಬಾಗ್ಲಿನ ಒಳಗಡೆ ಕಳಿಸ್ತಾನೆ. ಆಗ ಇವಳು ಮೊದಲು ವಾಸ ಮಾಡ್ತಿರುವಂತ ಅಪಾರ್ಟ್ಮೆಂಟ್ ಗೆ ಬಂದು ತಲುಪ್ತಾಳೆ. ಅದಕ್ಕೆ ಇವಳು ಫೈರ್ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಗ್ಯಾಸ್ ಅನ್ನ ಆಫ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅಪಾರ್ಟ್ಮೆಂಟ್ ಗೆ ಬೆಂಕಿ ಎತ್ಕೊಬಿಟ್ಟಿರುತ್ತೆ. ಸರಿ ಅಂತ ಹೇಳಿ ಇವಳು ನಿಕ್ ನ ಕಾಪಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಇವಳು ಜೇಡಿ ಹಾಗೆ ಬ್ರಾಕ್ಸ್ ನ ಕೂಡ ನೋಡ್ತಾಳೆ. ಅಲ್ಲಿಂದ ಇವಳು ಸೀದಾ ನಿಕ್ ನ ರೂಮ್ ಹತ್ರ ಬಂದು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ನೋಡಿದಾಗ ಆಗೋದಿಲ್ಲ. ಆದ್ರಿಂದ ಇವಳು ಯಾರನ್ನಾದ್ರೂ ಹೆಲ್ಪ್ ಗೆ ಕರ್ಕೊಂಡು ಬರೋಣ ಅಂತ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಪೊಲೀಸ್ ಆಗಿರುವಂತ ಪ್ಯಾಟ್ರಿಕ್ ಇರ್ತಾನೆ. ನಿಕ್ ನ ಕಾಪಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ಬಾ ಅಂತ ಇವಳು ಕರೆದ್ರು ಕೂಡ ಅವನು ಬರೋದಿಲ್ಲ. ಫೈರ್ ಇಂಜಿನ್ ಅವರು ಬರ್ತಿದ್ದಾರೆ, ಅಲ್ಲಿವರೆಗೂ ವೇಟ್ ಮಾಡಿ ಅಂತಾನೆ. ಆದ್ರೆ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗುತ್ತೆ ಅಂತ ಇವಳು ಮತ್ತೆ ಅವಳ ಮನೆಗೆ ಬಂದು ಡೋರ್ ಲಾಕ್ ಅನ್ನ ಹೊಡೆಯೋದಕ್ಕೆ ಏನಾದ್ರೂ ಸಿಗುತ್ತಂತ ಹುಡುಕಾಡ್ತಿರ್ಬೇಕಾದ್ರೇನೆ ಆ ಬೆಂಕಿಯ ಹೊಗೆಯಿಂದ ಪ್ರಜ್ಞೆ ತಪ್ಪಿಡ್ತಾಳೆ. ಈ ಕಡೆ ಬ್ರಾಕ್ಸ್ ನ ದುಡ್ಡನ್ನ ಹುಡ್ಕೋದಕ್ಕೆ ಅಂತ ಗ್ಯಾರೇಜ್ ಹತ್ರ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರನ್ನ ಯಾಮಾರಿಸಿ ವೆಪನ್ ಇರುವಂತ ರೂಮ್ ಗೆ ಬಂದು ಅಲ್ಲಿರುವಂತ ಗನ್ನ ತಗೊಂಡು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವ್ರ 3 ಜನ ಕೂಡ ಕಾಡ್ನಲ್ಲಿ ಮಾತಾಡ್ತಾ ರೆಸಾರ್ಟ್ ಕಡೆಗೆ ಬರ್ತಿರ್ಬೇಕಾದ್ರೆ ಮತ್ತೆ ಜೀವಂತಗೊಂಡಿರುವಂತ ಡಾಕ್ಟರ್ ಟಾರ್ಚರ್ ಬಂದು ಮೆಡಿಸನ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇವರು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆಗೋದಿಲ್ಲ. ಆದ್ರಿಂದ ಡೇಮನ್ ಡಾಕ್ಟರ್ ಟಾರ್ಚರ್ ನ ಜೊತೆ ಅಲ್ಲಿಂದ ಕೆಳಗಡೆ ಹಾರ್ಬಿಡ್ತಾನೆ, ಇವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ ಅಂತ. ಆದ್ರಿಂದ ಇವರು ಕೂಡ ಅಲ್ಲಿಂದ ಮುಂದೆ ಸಾಕ್ತಾರೆ. ಸಲಿವನ್ ಹಾಗೆ ಅವನ ಟೀಮ್ ನವರು ಕೂಡ ವೆನಿಸ್ವಾಲಾಗೆ ಬಂದು ತಲುಪಿರ್ತಾರೆ. ಇಲ್ಲಿ ಗ್ಯಾಂಗ್ಸ್ಟರ್ಸ್ ಗಳ ಮಧ್ಯದಲ್ಲಿ ಸಿಗಾಕೊಂಡಿರುವಂತ ಜನರನ್ನ ಕಾಪಾಡೋದಕ್ಕೆ ಅಂತ ಬ್ರಾಕ್ಸ್ ಕೂಡ ಒಂದು ಗ್ರಾನೈಟ್ ಅನ್ನ ಹಿಡ್ಕೊಂಡು ಹೊರಗಡೆ ಬಂದು ಹೇಳ್ತಾನೆ, ನೀವೇನಾದ್ರೂ ನಾನು ಹೇಳಿದ್ದನ್ನ ಕೇಳಿಲ್ಲ ಅಂತಂದ್ರೆ ಗ್ರಾನೈಟ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂತ. ಈ ಕಡೆ ಇವರು ಕೂಡ ಹಾಸ್ಟೇಜಸ್ ಗಳನ್ನ ಕಾಪಾಡೋದಕ್ಕೆ ಅಂತ ಹುಡ್ಕೊಂಡು ಬರ್ತಿರ್ಬೇಕಾದ್ರೇನೆ ಮಾಸ್ಕ್ ಹಾಕಿರುವಂತ ಒಬ್ಬ ವ್ಯಕ್ತಿ ಗ್ರಾನೈಟ್ ಇಟ್ಕೊಂಡು ಹೆದರ್ಸ್ಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಆದ್ರಿಂದ ಹಿಂದೆಯಿಂದ ಬಂದು ಗನ್ ಪಾಯಿಂಟ್ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಅದು ಬ್ರಾಕ್ಸ್ ಅಂತ. ಬ್ರಾಕ್ಸ್ ಅವನನ್ನ ಕೇಳ್ತಾನೆ, ನೀನ್ ನನ್ನ ಫ್ಯಾಂಟಸಿಲಿ ಏನ್ ಮಾಡ್ತಿದ್ಯಾ ಅಂತ. ಆದ್ರೆ ಇಲ್ಲಿ ಏನ್ ನಡೀತಿದೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಫಿಲಿಪ್ ನ ಜನರು ಇವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಜೇಡಿ ಇದ್ದಂತ ರೂಮ್ ನಲ್ಲಿ ಫಿಲಿಪ್ ನ ಕಡೆಯವರನ್ನ ಸಾಯಿಸಿ ಸಲಿವನ್ ಹಾಗೆ ಅವನ ಟೀಮ್ ನವರು ಜೇಡಿನ ಕಾಪಾಡ್ತಾರೆ. ಆದ್ರೆ ಫಿಲಿಪ್ ನ ಕಡೆಯ ಜನರು ಮತ್ತೊಂದ್ಸಲ ಜೀವಂತಗೊಳ್ಳೋದಕ್ಕೆ ಶುರುವಾಗ್ತಾರೆ. ಈ ಕಡೆ ಪ್ಯಾಟ್ರಿಕ್ ಹಾಗೆ ಬ್ರಾಕ್ಸ್ ಇನ್ನೂ ಕೂಡ ಫಿಲಿಪ್ ನ ಜನರ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾರೆ. ಫಿಲಿಪ್ ಅಂತೂ ಬ್ರಾಕ್ಸ್ ನ ಕೈಯಲ್ಲಿರುವಂತ ಬಾಂಬ್ ಅನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ.
ಅದೇ ಸಮಯಕ್ಕೆ ಅಲ್ಲಿಗೆ ಸಲಿವನ್ ಹಾಗೆ ಅವನ ಜನರು ಬರ್ತಾರೆ. ಅದಕ್ಕೆ ಆ ಬಾಂಬ್ ಅನ್ನ ಕಿತ್ಕೊಂಡು ಸಲಿವನ್ ಹತ್ರ ಬಾಂಬ್ ಹಾಕೋದಕ್ಕೆ ನೋಡ್ತಿರ್ಬೇಕಾದ್ರೆ ಪ್ಯಾಟ್ರಿಕ್ ಅವನನ್ನ ತಡಿತಾನೆ. ಹಾಗೆ ಅಲ್ಲಿರುವಂತ ಫಿಲಿಪ್ ನ ಎಲ್ಲಾ ಜನರನ್ನು ಕೂಡ ಸಾಯಿಸ್ಬಿಡ್ತಾರೆ. ಇದರಿಂದ ಜೆಡಿ ಹಾಗೆ ಬ್ರ್ಯಾಕ್ಸ್ ತುಂಬಾ ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಯಾರೋ ಇವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೋಡಿದ್ರೆ ಫಿಲಿಪ್ ನ ಕಡೆಯ ಜನರು ಮತ್ತೊಂದ್ಸಲ ಜೀವಂತಗೊಂಡು ಬರ್ತಿರ್ತಾರೆ. ಇದರಿಂದ ಎಲ್ಲರ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆಗೋಗುತ್ತೆ. ಈ ಫೈಟ್ ನಲ್ಲಿ ಸಲಿವನ್ ನ ಟೀಮ್ ನಲ್ಲಿ ಇದ್ದಂತ ಎಲ್ಲಾ ಸೋಲ್ಜರ್ಸ್ ಗಳು ಸತ್ತೋಗ್ತಾರೆ. ಪ್ಯಾಟ್ರಿಕ್ ಹಾಗೆ ಬ್ರ್ಯಾಕ್ಸ್ ನ ಕಾಪಾಡೋದಕ್ಕಿಂತ ಸಲಿವನ್ ಕೂಡ ಅವನ ಪ್ರಾಣನ ತ್ಯಾಗ ಮಾಡ್ಬಿಡ್ತಾನೆ. ಹೇಗೋ ಮಾಡಿ ಅವರಿಬ್ರು ಕೂಡ ತಪ್ಪಿಸ್ಕೋತಾರೆ. ಹಾಗೆ ಫಿಲಿಪ್ ನ ಕಡೆಯ ಎಲ್ಲಾ ಜನರು ಮತ್ತೊಂದ್ಸಲ ಜೀವಂತಗೊಂಡಿರ್ತಾರೆ. ಈ ಕಡೆ ಇವರಿಬ್ರು ಫೋನ್ ನ ಹುಡ್ಕೊಂಡು ಹೋಟೆಲ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಮೆಲೆನಾಗೆ ನೆನಪಾಗುತ್ತೆ ಮೆಡಿಸನ್ ನ ಕಟ್ಟಾಕಿದ್ದಂತ ಜಾಗದಲ್ಲಿ ಒಂದು ಫೋನ್ ಇತ್ತು ಅಂತ. ಆದ್ರಿಂದ ಇವರಿಬ್ರು ಮತ್ತೆ ಅದೇ ಜಾಗಕ್ಕೆ ಬರ್ತಾರೆ. ಅಲ್ಲೇ ಇದ್ದಂತ ಫೋನ್ ನ ಯೂಸ್ ಮಾಡ್ಕೊಂಡು ಮೆಡಿಸನ್ ಗಂಡನ್ನ ಕಾಂಟ್ಯಾಕ್ಟ್ ಮಾಡಿ ಡೇಮನ್ ಕೊಟ್ಟಿದ್ದಂತ ನಂಬರ್ ಅನ್ನ ಅವನಿಗೆ ಕೊಟ್ಟು ಹೇಳ್ತಾರೆ. ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಡೇಮನ್ ಗೆ ಫ್ಲೈಟ್ ಬೇಕು ಅಂತ ಹೇಳಿ ಅಂತ. ಅದಕ್ಕೆ ಅವನು ಕೂಡ ಸರಿ ಅಂತ ಒಪ್ಕೋತಾನೆ. ಈ ಕಡೆ ಅನ್ಕಾನ್ಶಿಯಸ್ ಆಗಿದ್ದಂತ ಗ್ವೆನ್ ನ ಹೊರಗಡೆ ಕರ್ಕೊಂಡ್ ಬಂದು ಅವಳ ಪ್ರಾಣನ ಜೂಲಿಯಾ ಕಾಪಾಡ್ತಾಳೆ. ಆಗ ಗ್ವೆನ್ ಗೆ ಗೊತ್ತಾಗುತ್ತೆ ನನ್ ಫ್ಯಾಂಟಸಿಲಿ ನಾನು ನಿಕ್ ನ ಕಾಪಾಡೋದಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ನಾವೆಲ್ಲರೂ ಯಾರೋ ಬೇರೆಯವರ ಫ್ಯಾಂಟಸಿಲಿ ಇದೀವಿ ಅಂತ. ಇವರಿಬ್ರು ಬೇಸ್ಮೆಂಟ್ ನಲ್ಲಿ ಇರ್ಬೇಕಾದ್ರೆ ಯಾರೋ ಬರ್ತಿರೋಂತ ಶಬ್ದಗಳು ಕೇಳಿಸ್ತವೆ. ನೋಡಿದ್ರೆ ಹೇಗೋ ಮಾಡಿ ಪ್ಯಾಟ್ರಿಕ್ಸ್ ಹಾಗೆ ಬ್ರ್ಯಾಕ್ಸ್ ಅಲ್ಲಿಗೆ ಬಂದು ತಲುಪಿರ್ತಾರೆ. ಪ್ಲೇನ್ ಬರ್ತಿರೋ ವಿಷಯ ಇವರಿಬ್ರಿಗೂ ಕೂಡ ಗೊತ್ತಾಗಿ ಅದು ಬರ್ತಿದ್ದಂಗೆನೆ ನಾವೆಲ್ಲರೂ ಇಲ್ಲಿಂದ ಹೋಗ್ಬೇಕು ಅಂತ ಇವರು ನೋಡ್ತಿರ್ಬೇಕಾದ್ರೇನೆ ಮಿಸ್ಟರ್ ರಾರ್ಕ್ ಅಲ್ಲಿಗೆ ಸೆಕ್ಯೂರಿಟಿಗಳನ್ನ ಕರ್ಕೊಂಡ್ ಬಂದು ಇವರು ಹೊರಗಡೆ ಹೋಗದೆ ರೀತಿ ತಡಿತಿರ್ತಾನೆ. ನಿಮ್ಮ ಫ್ಯಾಂಟಸಿಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಲೇಬೇಕು ಅಂತ. ಅದೇ ಸಮಯಕ್ಕೆ ಗ್ವೆನ್ ಅಲ್ಲಿಗೆ ಬಂದು ಹೇಳ್ತಾಳೆ ನಾವೆಲ್ಲರೂ ಯಾರ್ದೋ ಬೇರೆಯವರ ಫ್ಯಾಂಟಸಿಲಿ ಇದೀವಿ. 6 ವರ್ಷಗಳ ಹಿಂದೆ ಫೈರ್ ಆಕ್ಸಿಡೆಂಟ್ ನಲ್ಲಿ ನಿಕ್ ಅನ್ನೋ ಒಬ್ಬ ಹುಡುಗ ಸತ್ತೋಗಿದ್ದ. ಅವನು ಸಾಯೋದಕ್ಕೆ ನಾನೇ ಕಾರಣ. ಅದೇ ಬಿಲ್ಡಿಂಗ್ ನಲ್ಲಿ ಜೆಡಿ ಹಾಗೆ ಬ್ರ್ಯಾಕ್ಸ್ ಕೂಡ ಇದ್ರು ಅಂತ ಹೇಳಿದಾಗ ಇವನು ಹೇಳ್ತಾನೆ ನಿಕ್ ನಮ್ಮ ಕ್ಲಾಸ್ಮೇಟ್ ಆಗಿದ್ದ. ಅವನು ರೂಮ್ ನಲ್ಲಿ ಇದ್ದಂತ ವಿಷಯ ನಮ್ಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಾವು ಓಡೊಂಟೋದ್ವಿ ಅಂತ. ಹಾಗೆ ಪೊಲೀಸ್ ಆಗಿದ್ದಂತ ಪ್ಯಾಟ್ರಿಕ್ ಕೂಡ ನಿಕ್ ನ ಕಾಪಾಡೋದಕ್ಕೆ ಪ್ರಯತ್ನ ಕೂಡ ಪಟ್ಟಿರ್ಲಿಲ್ಲ. ಆದ್ರೆ ಅಲ್ಲೆಲ್ಲೂ ಮೆಲೆನ ಮಾತ್ರ ಇರ್ಲಿಲ್ಲ ಅಂತಂದಾಗ ಇವಳು ಹೇಳ್ತಾಳೆ ನಿಕ್ ನನ್ನ ಇಷ್ಟಪಡ್ತಿದ್ದ, ಅದಕ್ಕೆ ಅವನು ಡೇಟಿಂಗ್ ಗೋಸ್ಕರ ನನ್ನ ಹೊರಗಡೆ ಕರ್ದ. ಆದ್ರೆ ನಾನೇ ಹೋಗೋದಕ್ಕೆ ಒಪ್ಕೊಂಡಿರ್ಲಿಲ್ಲ. ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗಿದ್ದಂತ ದಿನ ಅವನು ಹೊರಗಡೆ ನನ್ ಜೊತೆ ಡೇಟಿಂಗ್ ನಲ್ಲಿ ಇರ್ಬೇಕಿತ್ತು. ಅವತ್ತು ನಾನು ಡೇಟಿಂಗ್ ಗೆ ಹೋಗಿದ್ರೆ ಅವನ ಪ್ರಾಣ ಉಳಿತಿತ್ತು. ಒಂದ್ ರೀತಿ ಅವನು ಸಾಯೋದಕ್ಕೆ ನಾನು ಕೂಡ ಕಾರಣ ಅಂತ. ಅಂದ್ರೆ ಯಾರೋ ನಿಕ್ಕುಗೆ ಬೇಕಾಗಿರುವಂತವ್ರು ನಿಕ್ ನ ಸಾವಿಗೆ ಕಾರಣ ಆಗಿರುವಂತ ಇವರೆಲ್ಲರನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಇದನ್ನ ಸ್ಟಾಪ್ ಮಾಡೋದು ಹೇಗೆ ಅಂತ ಕೇಳಿದಾಗ ರಾರ್ಕ್ ಹೇಳ್ತಾನೆ ನೀವೆಲ್ಲರೂ ಸತ್ ಮೇಲೆನೆ ಇದು ಸ್ಟಾಪ್ ಆಗೋದು ಅಂತ. ಅದೇ ಸಮಯಕ್ಕೆ ಪ್ಲೇನ್ ಬರ್ತಿರುವಂತ ಶಬ್ದ ಇವರಿಗೆ ಕೇಳಿಸುತ್ತೆ. ಹೇಗೋ ಮಾಡಿ ಅವರಿಂದ ಎಲ್ಲ ತಪ್ಪಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಯಾರೋ ಪ್ಲೇನ್ ಅನ್ನ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಬ್ಲಾಸ್ಟ್ ಮಾಡಿದ್ದು ಫಿಲಿಪ್ ಹಾಗೂ ಅವನ ಜನರೇ. ಅವರು ಇವ್ರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಹೇಗೋ ಮಾಡಿ ಇವರು ತಪ್ಪಿಸ್ಕೊಂಡು ಕಾಡಿನ ಒಳಗಡೆ ಬರ್ತಾರೆ. ಈಗ ಇವರೆಲ್ಲರೂ ಅನ್ಕೋತಾರೆ ಮಿಸ್ಟರ್ ರಾರ್ಕ್ ಹಾಗೆ ಜೂಲಿಯಾ ನಿಕ್ ನ ತಂದೆ ತಾಯಿ ಇರ್ಬೋದು, ನಮ್ಮ ಮೇಲೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಅವರೇ ಹೀಗೆಲ್ಲ ಮಾಡ್ತಿರ್ಬೋದು ಅಂತ. ಅದಕ್ಕೆ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಆ ಗುಹೆ ಒಳಗಡೆ ಇರುವಂತ ಸ್ಟೋನ್ ಅನ್ನ ನಾಶ ಮಾಡಿದ್ರೆ ಇದೆಲ್ಲ ಸ್ಟಾಪ್ ಆಗುತ್ತೆ ಅಂತ. ಇದರಿಂದ ಇವರೆಲ್ಲರೂ ಗುಹೆ ಕಡೆಗೆ ಹೋಗೋದಕ್ಕೆ ಶುರು ಮಾಡಿ ಸ್ವಲ್ಪ ಹೊತ್ತಿನ ನಂತರ ಇಲ್ಲಿಗೆ ಬಂದು ತಲುಪ್ತಾರೆ. ಹೀಗೆ ಇವರು ತುಂಬಾ ಹೆದರ್ಕೊಂಡೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ಗುಹೆ ಇವರೆಲ್ಲರನ್ನು ಕನ್ಫ್ಯೂಸ್ ಮಾಡಿ ಬೇರೆ ಬೇರೆ ಆಗೋ ರೀತಿ ಮಾಡಿಬಿಡುತ್ತೆ. ಪ್ಯಾಟ್ರಿಕ್ ನೀರಿನ ಒಳಗಡೆ ಅಲ್ಲಿಂದ ಮುಂದೆ ಸಾಕ್ತಿರ್ಬೇಕಾದ್ರೆ ಒಂದಷ್ಟು ಕೈಗಳು ಹೊರಗಡೆ ಬಂದು ಇವನನ್ನ ಎಳ್ಕೊಬಿಡ್ತವೆ. ಆಗ್ಲೇ ಡೇಮನ್ ಬ್ಲಾಕ್ ಲಿಕ್ವಿಡ್ ಅನ್ನ ತುಂಬಿ ಒಂದು ಬಾಟ್ಲ್ ಅನ್ನ ಮೆಲಿನಾಗೆ ಕೊಟ್ಟಿದ್ನಲ್ಲ ಅದು ಮೆಡಿಸನ್ ಗೆ ಸಿಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಇವಳ ತರನೇ ಇರುವಂತ ಮತ್ತೊಬ್ಳು ಹುಡುಗಿ ಬಂದು ಇವಳನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಮತ್ತೆ ಡಾಕ್ಟರ್ ಟಾರ್ಚರ್ ಬಂದು ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಗ್ವೆನ್ ಒಂದು ಜಾಕೆ ಬಂದಾಗ ಅಲ್ಲಿ ಇವಳ ಮಗಳು ಇವಳ ಗಂಡನ್ನ ಸಾಯಿಸ್ಬಿಟ್ಟಿರ್ತಾಳೆ. ಇದನ್ನ ಅವಳು ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸತ್ತೋಗಿರುವಂತ ನಿಕ್ ನ ಆತ್ಮ ಅಲ್ಲಿಗೆ ಬರುತ್ತೆ. ಅದಕ್ಕೆ ಇವಳು ಹೇಳ್ತಾಳೆ ರಾರ್ಕ್ ಹಾಗೆ ಜೂಲಿಯಾಗೆ ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಹೇಳು ಅಂತ. ಅವರಿಬ್ರು ಯಾರು ಅಂತ ನಿಕ್ ನ ಆತ್ಮ ಕೇಳುತ್ತೆ. ಹೇಗೋ ಮಾಡಿ ಪ್ಯಾಟ್ರಿಕ್ ನೀರಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಮೆಲಿನಾ ಬಂದು ಅವನಿಗೆ ಚುಚ್ಚೋದಕ್ಕೆ ಶುರು ಮಾಡಿಬಿಡ್ತಾಳೆ. ನಂತರ ಎಲ್ರೂ ಒಂದು ಜಾಕೆ ಬಂದು ಸೇರಿದಾಗ ಇಲ್ಲಿ ನಮ್ಗೆ ಒಂದು ದೊಡ್ಡ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ನಿಕ್ ನ ಸಾವಿಗೆ ಕಾರಣ ಆಗಿರುವಂತವ್ರನ್ನೆಲ್ಲ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರೋದು ಬೇರೆ ಯಾರು ಅಲ್ಲ, ಅದು ಮೆಲೆನಾನೇ. ಅಂದ್ರೆ ಇವರೆಲ್ಲರೂ ಮೆಲೆನಾ ಫ್ಯಾಂಟಸಿಲೇ ಇರೋದು ಅಂತ. ನಿಕ್ ಹಾಗೆ ಮೆಲೆನಾ ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಡ್ತಿದ್ರು. ಅದ್ರಲ್ಲೂ ನಿಕ್ ಅಂತೂ ಇವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೋಡ್ಕೋತಿದ್ದ. ಅಂತವನನ್ನ ದೂರ ಮಾಡಿರುವಂತೆ ಇವರೆಲ್ಲರನ್ನು ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಆದ್ರೆ ಇವ್ರು 3 ಜನ ಅವರಿಂದ ತಪ್ಪಿಸ್ಕೊಂಡು ಸ್ಟೋನ್ ಇರುವಂತ ಜಾಕೆ ಬಂದು ತಲುಪ್ತಾರೆ ಇದನ್ನ ನಾಶ ಮಾಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಮಿಸ್ಟರ್ ರಾರ್ಕ್ ಬಂದು ಅವರನ್ನ ತಡಿತಾನೆ. ಅದನ್ನ ನಾಶ ಮಾಡಬೇಡಿ, ನನ್ನ ಫ್ಯಾಂಟಸಿನೂ ಕೂಡ ಆಮೇಲೆ ಮುಗ್ದೋಗುತ್ತೆ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಜೂಲಿಯಾ ಬೇರೆ ಯಾರೋ ಅಲ್ಲ, ಮಿಸ್ಟರ್ ರಾರ್ಕ್ ನ ಹೆಂಡತಿನೇ. ಅವಳಿಗೆ ಒಂದು ಕಾಯಿಲೆ ಇರುತ್ತೆ. ಕಾಯಿಲೆ ಜಾಸ್ತಿ ಆಗಿ ಅವಳು ಸತ್ತೋಗ್ತಿದ್ದಂಗೆನೆ ಈ ಐಲ್ಯಾಂಡ್ ಅವಳನ್ನ ಮತ್ತೊಂದ್ಸಲ ಜೀವಂತಗೊಳಿಸುತ್ತೆ. ಇದೇ ರೀತಿ ಜೂಲಿಯಾ ತುಂಬಾ ವರ್ಷಗಳಿಂದ ಸಾಯ್ತಿರ್ತಾಳೆ, ಹಾಗೆ ಮತ್ತೊಂದ್ಸಲ ಜೀವಂತಗೊಳ್ತಿರ್ತಾಳೆ.
ಹೋಗ್ತಿರ್ತಾಳೆ. ಹಾಗೆ ಅವ್ರ ಹತ್ರ ಇದ್ದಂತ ಬಾಂಬ್ ಅನ್ನು ಕೂಡ ಕಿತ್ಕೊಬಿಡ್ತಾನೆ. ಆಗ ಅಲ್ಲಿಗೆ ಮೆಲನ ಕೂಡ ಬರ್ತಾಳೆ. ಇವನು ನನ್ನನ್ನ ಕ್ಷಮಿಸಿ ಅಂತ ಹೇಳಿ ಬಾಂಬ್ ಅನ್ನ ಅಲ್ಲೇ ಬಿಸಾಕಿ ಹೊಟ್ಟೋಗ್ತಾನೆ. ಇವನು ಹೊರಗಡೆ ಬಂದಾಗ ಜೂಲಿಯಾ ಅವನಿಗೆ ಹೇಳ್ತಾಳೆ, ನನಗೆ ಈ ರೀತಿ ಬದುಕೋದಕ್ಕೆ ಆಗ್ತಿಲ್ಲ, ನನ್ನನ್ನ ಸಾಯೋದಕ್ಕೆ ಬಿಡು, ಹಾಗೆ ನಿನ್ನ ಗೆಸ್ಟ್ ಗಳನ್ನ ಕಾಪಾಡು ಅಂತ. ಅದಕ್ಕೆ ಇವನು ಕೂಡ ಒಪ್ಕೊಂಡು ಇವನ ಕೈಯಲ್ಲಿ ಹಾಕಿದ್ದಂತ ಉಂಗ್ರನ್ನ ತೆಗಿತಾನೆ. ಇದರಿಂದ ಜೂಲಿಯಾಗೆ ಮುಕ್ತಿ ಸಿಗುತ್ತೆ. ಅಲ್ಲಿಗೆ ಪ್ಯಾಟ್ರಿಕ್ ಬಂದು ಅವರೆಲ್ಲರನ್ನು ಬಿಟ್ಬಿಡು ಅಂತ ಮೆಲನಾಗೆ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ರಾರ್ಕ್ ಬಂದು ಎಲ್ಲರಿಗೂ ಹೇಳ್ತಾನೆ, ಈ ಐಲ್ಯಾಂಡ್ಗೆ ಬರೋರೆಲ್ಲರಿಗೂ ಒಂದೊಂದು ಫ್ಯಾಂಟಸಿ ಸಿಗುತ್ತೆ ಅಂತ. ಅದನ್ನ ಕೇಳಿ ಮೆಡಿಸನ್ ಆ ಬ್ಲಾಕ್ ಲಿಕ್ವಿಡ್ ಅನ್ನ ಕುಡಿದು ಹೇಳ್ತಾಳೆ, ನನ್ನ ಫ್ಯಾಂಟಸಿ ಏನಂತಂದ್ರೆ ಮೆಲೆನ ನಿಕ್ನ ಜೊತೆ ಪಾತಾಳ ಲೋಕಕ್ಕೆ ಹೊಟ್ಟೋಗ್ಲಿ ಅಂತ. ಆಗ ನಿಕ್ನ ಆತ್ಮ ಬಂದು ಅವಳನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಅವಳು ಹೋಗ್ತಿದ್ದಂಗೆನೆ ಅವಳ ಫ್ಯಾಂಟಸಿನಲ್ಲಿದ್ದಂತ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ಹೊಟ್ಟೋಗ್ತವೆ. ಆಗ ಅವಳು ಮತ್ತೆ ಬಂದು ಬಾಂಬ್ ಅನ್ನ ಹಾಕಿ ಹೊಟ್ಟೋಗ್ತಾಳೆ. ಆ ಬಾಂಬ್ ನ ಮೇಲೆ ಹಾರಿ ಪ್ಯಾಟ್ರಿಕ್ ಎಲ್ಲರ ಜೀವನ ಕಾಪಾಡ್ತಾನೆ. ಮುಂದಿನ ಸೀನ್ ನಲ್ಲಿ ನೋಡಿದ್ರೆ ಎಲ್ಲರೂ ಹೋಟೆಲ್ಗೆ ಬಂದು ತಲುಪಿರ್ತಾರೆ. ಆಗ ರಾರ್ಕ್ ಹೇಳ್ತಾನೆ, ಪ್ಯಾಟ್ರಿಕ್ ಕೂಡ ಅವನ ತಂದೆ ತರನೇ ಬೇರೆಯವ್ರಿಗೋಸ್ಕರ ಅವನ ಪ್ರಾಣನ ಕೊಟ್ಟ ಅಂತ, ಹಾಗೆ ಜೂಲಿಯಾಗೂ ಕೂಡ ಮುಕ್ತಿ ಸಿಕ್ಕಿದೆ ಅಂತ. ನಂತರ ಮಿಕ್ಕಿರೋಂತ ಇವ್ರು 3 ಜನ ಐಲ್ಯಾಂಡ್ ಇಂದ ಹೋಗ್ತಿರ್ಬೇಕಾದ್ರೆ ರಾರ್ಕ್ ಗಮನಿಸ್ತಾನೆ, ಜೇಡಿ ಸತ್ತೋಗಿರೋದಕ್ಕೆ ಬ್ರ್ಯಾಕ್ಸ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆಗ ರಾರ್ಕ್ ಅವನಿಗೆ ಹೇಳ್ತಾನೆ, ನೀನು ಇಷ್ಟೊತ್ತು ನಿನ್ನ ಅಣ್ಣ ಜೇಡಿಯ ಫ್ಯಾಂಟಸಿಲಿ ಇದ್ದೆ, ನಿನಗೆ ಇನ್ನೂ ಕೂಡ ಯಾವ ಫ್ಯಾಂಟಸಿನೂ ಕೂಡ ಸಿಕ್ಕಿಲ್ಲ, ಬೇಕಾದ್ರೆ ಅದನ್ನ ನೀನು ಉಪಯೋಗಿಸ್ಕೋಬಹುದು ಅಂತ. ಆಗ ಇವನು ಕೂಡ ಹೇಳ್ತಾನೆ, ಜೇಡಿ ಮತ್ತೆ ಬದುಕಿ ಅವ್ನ ಮನೆಗೆ ಹೋದ್ರೆ ಸಾಕು ಅಂತ, ಅದು ನೆರವೇರ್ಬೇಕು ಅಂತಂದ್ರೆ ನಿನ್ನ ಜೀವನ ಪೂರ್ತಿ ನೀನ್ ಇಲ್ಲೇ ಇರಬೇಕು ಅಂತ ರಾರ್ಕ್ ಹೇಳ್ದಾಗ ಅದಕ್ಕೆ ಇವನು ಕೂಡ ಒಪ್ಕೋತಾನೆ. ಆಗ ನಮ್ಗೆ ತೋರಿಸ್ತಾರೆ ಜೇಡಿ ಪ್ಲೇನ್ ನ ಒಳಗಡೆ ಇರ್ತಾನೆ. ಜೇಡಿ, ಗ್ವೆನ್, ಮೆಡಿಸನ್ 3 ಜನ ಕೂಡ ಮತ್ತೆ ಐಲ್ಯಾಂಡ್ ಇಂದ ಮನೆಗೆ ಹೋಗ್ತಾರೆ. ಈಗ ಈ ಐಲ್ಯಾಂಡ್ ನಲ್ಲಿ ಉಳ್ಕೊಂಡಿರೋದು ರಾರ್ಕ್ ಹಾಗೆ ಬ್ರ್ಯಾಕ್ಸ್ ಮಾತ್ರ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.